ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ? ಖಂಡಿತವಾಗ್ಲೂ ಎಲ್ಲರೂ ಚೆನ್ನಾಗಿರ್ತೀರಾ. ಹಾಗೆ ಎಲ್ಲರೂ ಚೆನ್ನಾಗಿರಲಿ. ಬನ್ನಿ, ಮತ್ತೊಮ್ಮೆ ನಾನು ನಿಮಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ. ಚಿಂಟು ಗುಂಡು ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಒಂದು ಹೊಸ ಸರ್ಕಾರದ ಅಧಿಸೂಚನೆಯನ್ನು ನೋಡ್ಕೊಂಬರೋಣ. ಅದು ಯಾವ ಅಧಿಸೂಚನೆ, ಯಾವ ಜಾಬು, ಲೊಕೇಶನ್ ಯಾವುದು, ಸ್ಯಾಲ್ರಿ ಎಷ್ಟಿದೆ, ಪೋಸ್ಟು ಎಷ್ಟಿದೆ, ಯಾವ ಒಂದು ಸಂಸ್ಥೆಯಿಂದ ಅಧಿಸೂಚನೆ ಕರೆದಿದ್ದಾರೆ. ಇದು ಸಂಸ್ಥೆ ಎಲ್ಲ ಸ್ನೇಹಿತರೆ, ಖಂಡಿತವಾಗ್ಲೂ ಇದು ಸರ್ಕಾರದ ಕೆಲಸ, ಗೌರ್ಮೆಂಟ್ ಜಾಬ್ ಆಗಿರುತ್ತೆ 100%. ನೋಡೋಣ ಯಾರ್ಯಾರು ಅರ್ಜಿ ಹಾಕ್ಬೋದು, ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಇಲ್ಲ ಅಂತೇಳಿ ನೋಡ್ಕೊಂಬಂದ್ಬೋಣ. ಮೊದಲಿಗೆ ಈ ಒಂದು ಅಧಿಸೂಚನೆ ಎಲ್ಲಿಂದ ಬಂದಿದೆ ಅಂತ ನೋಡೋದಾದರೆ, AAI ವೇಕೆನ್ಸಿ ನೋಟಿಫಿಕೇಷನ್ ಅಂದರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದಿಂದ ಈ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಎಷ್ಟು ಪೋಸ್ಟ್ ಇದೆ, ಎಷ್ಟು ಸ್ಯಾಲ್ರಿ ಕೊಡ್ತಾರೆ, ಇದೆಲ್ಲದ್ರ ಬಗ್ಗೆ ಪೂರ್ತಿಯಾಗಿ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದಾದರೂ ಮಾಡಿಬೇಡಿ. ಹಾಗೆ ಇನ್ನೊಂದು ರಿಕ್ವೆಸ್ಟು ಸ್ನೇಹಿತರೆ, ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ದಯವಿಟ್ಟು ಚಾನಲಲ್ಲಿ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ನೀವು ಗ್ರೂಪಿಗೆ ಜಾಯಿನ್ ಆಗಿ ನಿಮಗೆ ಎಲ್ಲ ಸರ್ಕಾರಿ ನೌಕರಿಯ ಅಥವಾ ಸರ್ಕಾರೇತರ ನೌಕರಿಯ ಅಂದರೆ ನಾವು ಯಾವುದೇ ಜಾಬ್ ವಿಡಿಯೋ ಮಾಡಿದ್ರೂ ಕೂಡ ಅದರ ನೋಟಿಫಿಕೇಷನ್ನು ಮತ್ತು ಡೈರೆಕ್ಟು ಅರ್ಜಿ ಹಾಕುವ ಲಿಂಕ್ ಎರಡನ್ನೂ ಕೂಡ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಪೇಸ್ಟ್ ಮಾಡಿರ್ತೀನಿ. ನೀವು ಅಲ್ಲಿಂದ ಡೈರೆಕ್ಟಾಗಿ ಲಿಂಕನ್ನು ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಹಾಕೋದಾಗಿರ್ಬೋದು, ಪೂರ್ತಿ ಮಾಹಿತಿಯನ್ನು ತಿಳ್ಕೊಬೋದು ಸ್ನೇಹಿತರೆ. ಬನ್ನಿ ವಿಡಿಯೋ ನೋಡೋಣ. AAI ರಿಕ್ವೈರ್ಮೆಂಟ್ 2026 ಅಪ್ಲೈ ಆನ್ಲೈನ್ ಫಾರ್ 14 ಸೀನಿಯರ್ ಆ್ಯಂಡ್ ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಸೀನಿಯರು ಮತ್ತು ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟ್ಗಳಿಗೆ ಈ ಒಂದು 2026ನೇ ಸಾಲಿನಲ್ಲಿ 14 ಪೋಸ್ಟ್ಗಳಿಗೆ ಏರ್ಪೋರ್ಟ್ಸ್ ಆಫ್ ಅಥಾರಿಟಿ ಆಫ್ ಇಂಡಿಯಾ ಈ ಒಂದು ಅಧಿಸೂಚನೆಯನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಲಾಗಿದೆ. ಅಂದರೆ ಎಲೆಕ್ಟ್ರಾನಿಕ್ಸ್ ವಿಭಾಗ, HR ಮತ್ತು ಫೈರ್ ಸರ್ವಿಸ್ ವಿಭಾಗದಲ್ಲಿ ಟೋಟಲ್ ಆಗಿ ನಂಬರ್ ಆಫು ಪೋಸ್ಟಿಂಗ್ಸು 14 ಇರುತ್ತೆ. ಇದು ಸಂಪೂರ್ಣವಾಗಿ ಸರ್ಕಾರಿ ಹುದ್ದೆಗಳಾಗಿರ್ತವೆ. ಈ ಒಂದು ಹುದ್ದೆಗೆ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಬಂದು ಜನವರಿ 2026 ದಿನಾಂಕ 11, ಅಂದರೆ 11 ಜನವರಿ 2026 ಕಡೆಯ ದಿನಾಂಕವಾಗಿರುತ್ತದೆ. ಅದರೊಳಗೆ ನೀವು ಅರ್ಜಿಯನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟು ಯಾವ್ಯಾವ ಪೋಸ್ಟು ಅಂತ ನೋಡೋದಾದರೆ, ಸೀನಿಯರ್ ಅಸಿಸ್ಟೆಂಟು ಎಲೆಕ್ಟ್ರಾನಿಕ್ಸ್ ವಿಭಾಗದಲ್ಲಿ, ಜೂನಿಯರ್ ಅಸಿಸ್ಟೆಂಟು HR ವಿಭಾಗದಲ್ಲಿ, ಜೂನಿಯರ್ ಅಸಿಸ್ಟೆಂಟು ಫೈರ್ ಸರ್ವಿಸ್ ವಿಭಾಗದಲ್ಲಿ. ಈ 3 ವಿಭಾಗದಿಂದ ಒಟ್ಟು 14 ನಂಬರ್ ಆಫ್ ಪೋಸ್ಟಿಂಗ್ಸು ಹುದ್ದೆಗಳನ್ನು ಕರೆದಿದ್ದಾರೆ. ಈ ಒಂದು 14 ಸರ್ಕಾರದ ಜಾಬ್ಗಳು ನಿಮಗಾಗಿ ಮೀಸಲಿದ್ದಾವೆ. ದಯವಿಟ್ಟು ಯಾರು ಎಲಿಜಿಬಲ್ ಆಗಿರ್ತೀರೋ ಅವರು ನೋಟಿಫಿಕೇಷನನ್ನು ಅಧಿಕೃತವಾಗಿ ಓದಿಕೊಂಡು ಅರ್ಥ ಮಾಡಿಕೊಂಡು ನಂತರ ಅಪ್ಲಿಕೇಶನನ್ನು ಎಲಿಜಿಬಲ್ ಇದ್ದರೆ ಅಪ್ಲಿಕೇಶನನ್ನು ಹಾಕಿ. ಪೋಸ್ಟ್ ನೇಮು ಸೀನಿಯರ್ ಅಸಿಸ್ಟೆಂಟು ಎಲೆಕ್ಟ್ರಾನಿಕ್ಸು ವಿಭಾಗದಲ್ಲಿ, ಜೂನಿಯರ್ ಅಸಿಸ್ಟೆಂಟು HR ವಿಭಾಗದಲ್ಲಿ, ಜೂನಿಯರ್ ಅಸಿಸ್ಟೆಂಟು ಫೈರ್ ಸರ್ವಿಸ್ ವಿಭಾಗದಲ್ಲಿ. ನೆಕ್ಸ್ಟ್ ಹಾಗೆ ನಂಬರ್ ಆಫ್ ಪೋಸ್ಟಿಂಗ್ಸ್ ನೋಡೋದಾದರೆ, ನಂಬರ್ ಆಫ್ ಪೋಸ್ಟಿಂಗ್ಸ್ 14 ಇರುತ್ತೆ. ಜಾಬ್ ಲೊಕೇಶನ್ ಬಂದು ಆಲ್ ಓವರ್ ಇಂಡಿಯಾದಲ್ಲಿರುತ್ತೆ. ಇನ್ನು ಸ್ಯಾಲ್ರಿ ನೋಡೋದಾದರೆ 31,000ದಿಂದ 1,11,000ವರೆಗೂ ಪರ್ ಮಂತ್ ಸ್ಯಾಲ್ರಿಯನ್ನು ಫಿಕ್ಸ್ ಮಾಡಲಾಗಿದೆ. ಪೋಸ್ಟ್ ವೈಸ್ ಅಂದರೆ ಆಯಾ ಹುದ್ದೆಗೆ ಅನುಗುಣವಾಗಿ ಈ ಒಂದು ಸಂಬಳವನ್ನು ಮೀಸಲಾಗಿರುತ್ತೆ. ಇನ್ನು AAI ವೇಕೆನ್ಸಿ ಡೀಟೇಲ್ಸ್ ನೋಡೋದಾದರೆ, ಪೋಸ್ಟ್ ನೇಮು, ನಂಬರ್ ಆಫ್ ಪೋಸ್ಟಿಂಗ್ಸು ಎಷ್ಟೆಷ್ಟಿದೆ ಅಂತ ನೋಡೋದಾದರೆ, ಈ ಒಂದು ಎಲೆಕ್ಟ್ರಾನಿಕ್ಸ್ ವಿಭಾಗದಲ್ಲಿ ಸೀನಿಯರ್ ಅಸಿಸ್ಟೆಂಟ್ ಪೋಸ್ಟ್ಗೆ ಕಾಲ್ಫರ್ ಮಾಡಲಾಗಿದೆ. ಅದರ ಪೋಸ್ಟು ನಂಬರ್ ಆಫ್ ಪೋಸ್ಟಿಂಗ್ಸ್ ಅಂದರೆ ಜಾಬು 5 ವೇಕೆನ್ಸಿಗಳಿರುತ್ತೆ. ನೆಕ್ಸ್ಟ್ ಜೂನಿಯರ್ ಅಸಿಸ್ಟೆಂಟು ಅಂದರೆ HR ವಿಭಾಗದಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟು 2 ಇರ್ತವೆ. ನೆಕ್ಸ್ಟ್ ಜೂನಿಯರ್ ಅಸಿಸ್ಟೆಂಟು ಫೈರ್ ವಿಭಾಗದಲ್ಲಿ ಅಂದರೆ ಫೈರ್ ಸರ್ವಿಸ್ ವಿಭಾಗದಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟ್ಗಳು 7. ಒಟ್ಟು 7, 2, 9, 5, 14. ಒಟ್ಟು ಹುದ್ದೆಗಳ ಸಂಖ್ಯೆ 14 ಆಗಿರ್ತವೆ ಸ್ನೇಹಿತರೆ. ಇನ್ನು ಸ್ಯಾಲ್ರಿ ನೋಡ್ಕೊಳ್ತಾ ಬರೋದಾದರೆ, ಇನ್ನು AAI ಸ್ಯಾಲ್ರಿ ಡೀಟೇಲ್ಸ್. AAI ಅಂದರೆ ಅಧಿಸೂಚನೆ ಹೊರಡಿಸಿರೋ ಪ್ರಕಾರ ಈ ಒಂದು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದ ಒಂದು ನಿಯಮಾನುಸಾರವಾಗಿ ಆಯಾ ಹುದ್ದೆಗಳಿಗೆ ತಕ್ಕಂತೆ ಸ್ಯಾಲ್ರಿಯನ್ನು ಫಿಕ್ಸ್ ಮಾಡಲಾಗಿದೆ. ಅದರಂತೆ ಸೀನಿಯರ್ ಅಸಿಸ್ಟೆಂಟು ಎಲೆಕ್ಟ್ರಾನಿಕ್ಸ್ ವಿಭಾಗದ್ದು ಸೀನಿಯರ್ ಅಸಿಸ್ಟೆಂಟ್ ಪೋಸ್ಟ್ಗೆ 36,000ದಿಂದ 1,10,000 ಅಂತೇಳಿ ಇಲ್ಲಿ ಅಧಿಕೃತವಾಗಿ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ. ಹಾಗೆ ಜೂನಿಯರ್ ಅಸಿಸ್ಟೆಂಟ್ಗೆ 31,000 ರೂಪಾಯಿನಿಂದ ಹಿಡಿದು
HR ವಿಭಾಗದ ಜೂನಿಯರ್ ಅಸಿಸ್ಟೆಂಟ್ಗೆ 31,000 ರೂಪಾಯಿನಿಂದ 92,000ವರೆಗೂ ಕೂಡ ಈ ಒಂದು ಜಾಬ್ಗೆ ಸ್ಯಾಲ್ರಿಯನ್ನು ಫಿಕ್ಸ್ ಮಾಡಲಾಗಿದೆ. ಯಾವುದು? ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅದರದ್ದೇ ಆದಂಥ ಕೆಲವು ನಿಯಮಗಳಿರ್ತವೆ. ಆ ಒಂದು ನಿಯಮಗಳಿಗೆ ಅನುಗುಣವಾಗಿ ಆಯಾ ಒಂದು ಕೆಲಸಕ್ಕೆ ತಕ್ಕಂತೆ ಸಂಬಳವನ್ನು ನೀಡಲಾಗುತ್ತೆ. ಕೆಲವು ಕಂಡೀಷನ್ಸು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಇರುತ್ತೆ ಅದರಂತೆ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಈ ಒಂದು ಸಂಸ್ಥೆ, ಇದು ಕೂಡ ಗೌರ್ಮೆಂಟ್ ಸಂಸ್ಥೆ ಆಗಿರೋದ್ರಿಂದ ಈ KSRTC ಯಾವ ಥರ ಸರ್ಕಾರ ಸಂಸ್ಥೆನೋ ಇದೇ ರೀತಿಯಾಗಿ ಇದು ಕೂಡ ಒಂದು ಸರ್ಕಾರದ ಸಂಸ್ಥೆ ಆಗಿರುತ್ತೆ. ಜೂನಿಯರ್ ಅಸಿಸ್ಟೆಂಟು ಫೈರ್ ಸರ್ವಿಸ್ ವಿಭಾಗದಲ್ಲಿ 31,000ದಿಂದ 92,000ವರೆಗೆ ಸ್ಯಾಲ್ರಿಯನ್ನು ಈ ಒಂದು ಸಂಸ್ಥೆ ನಿಗದಿಯನ್ನು ಪಡಿಸಲಾಗಿದೆ. ನೆಕ್ಸ್ಟ್ ಕ್ವಾಲಿಫಿಕೇಷನ್ ಎಲಿಜಿಬಿಲಿಟಿ ಕ್ರಿಟೇರಿಯಾ ನೋಡೋದಾದರೆ, ಸೀನಿಯರ್ ಅಸಿಸ್ಟೆಂಟು ಎಲೆಕ್ಟ್ರಾನಿಕ್ಸ್ ವಿಭಾಗದಲ್ಲಿ ಡಿಪ್ಲೊಮಾ ಆಗಿದ್ದರೆ ಈ ಒಂದು ಅಪ್ಲಿಕೇಶನ್ಗೆ ಕ್ವಾಲಿಫೈಡ್ ಆಗ್ತಾರೆ. ಆ ಡಿಪ್ಲೊಮಾ ಆಗಿರೋರು ಕೂಡ ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನನ್ನು ಹಾಕ್ಬೋದು, ಸೀನಿಯರ್ ಅಸಿಸ್ಟೆಂಟು ಎಲೆಕ್ಟ್ರಾನಿಕ್ಸ್ ವಿಭಾಗದಲ್ಲಿ. ಹಾಗೆ ನೆಕ್ಸ್ಟು ಜೂನಿಯರ್ ಅಸಿಸ್ಟೆಂಟು HR ವಿಭಾಗ. ಈ ಒಂದು HR ಡಿಪಾರ್ಟ್ಮೆಂಟ್ನಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟ್ಗೆ ಹಾಕೋದಾದರೆ ಗ್ರ್ಯಾಜುಯೇಷನ್ ಅಂತ ಕೇಳಿದ್ದಾರೆ. ಅಂದರೆ ಎನಿ ಡಿಗ್ರಿ ಪಾಸ್ ಮಾಡಿರೋರು ಕೂಡ ಈ ಒಂದು ಈ ಒಂದು ಜಾಬ್ಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಹಾಗೆ ಜೂನಿಯರ್ ಅಸಿಸ್ಟೆಂಟು ಈ ಫೈರ್ ಸರ್ವಿಸ್ ವಿಭಾಗದಲ್ಲಿ, ಅಂದರೆ ಫೈರ್ ಸರ್ವಿಸ್ ಡಿಪಾರ್ಟ್ಮೆಂಟ್ನಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಹಾಕೋವಂಥವ್ರು 10th ಮತ್ತು 12th ಡಿಪ್ಲೊಮಾ SSLC PUC ಈ 3 ಪೋಸ್ಟಿಂಗು ಕಂಪ್ಲೀಟಾಗಿ ಪಾಸ್ ಆಗಿರೋಂಥವ್ರು ಕೂಡ ಈ ಒಂದು ಜಾಬ್ಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಹಾಗೆ ಏಜ್ ಲಿಮಿಟ್ ನೋಡೋಣ ಸ್ನೇಹಿತರೆ. ಏಜ್ ಲಿಮಿಟ್ ಬಂದು 18 to 30, ಅಂದರೆ 18 ವರ್ಷದಿಂದ 30 ವರ್ಷದವರೆಗೂ ಈ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗೆ ಇದಕ್ಕೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗುತ್ತೆ. ಅಂದರೆ OBCನವ್ರಿಗೆ, ಎಕ್ಸ್ ಸರ್ವಿಸ್ ಮೆನ್ನು ಕ್ಯಾಂಡಿಡೇಟ್ಗಳಿಗೆ 3 years, ಅಂದರೆ 33 ಇಯರ್ಸ್ವರೆಗೂ ಅಪ್ಲಿಕೇಶನನ್ನು ಹಾಕ್ಬೋದು. 3 ವರ್ಷ ಎಕ್ಸ್ಟೆಂಡ್ ಆಗುತ್ತೆ. ಹಾಗೆ SC ST ಕ್ಯಾಂಡಿಡೇಟ್ಗೆ 5 ವರ್ಷ ರಿಲ್ಯಾಕ್ಸೇಷನ್ ಕೊಡಲಾಗಿದೆ, ಅಂದರೆ 30+5. ಇನ್ನು PWD ಕ್ಯಾಂಡಿಡೇಟ್ಸ್, ಅಂದರೆ ಹ್ಯಾಂಡಿಕ್ಯಾಪ್ಡ್ ಕ್ಯಾಂಡಿಡೇಟ್ಗಳಿಗೆ 10 ವರ್ಷ ಒಂದು ಮಾರ್ಜಿನ್ ಕೊಡಲಾಗಿದೆ, ಅಂದರೆ 30+10. ಇನ್ನು ST ಸ್ಟೂಡೆಂಟ್ಗೆ 15 ವರ್ಷ ಕೊಡಲಾಗಿದೆ, ಅಂದರೆ 30+15. ಟೋಟಲಿ 45 ಇಯರ್ಸ್ವರೆಗೂ ಕೂಡ ಈ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಅಪ್ಲಿಕೇಶನನ್ನು ಹಾಕಿ ಈ ಒಂದು ಜಾಬ್ನ ಪಡ್ಕೋಬೋದು ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ನೋಡೋದಾದರೆ, ಜನರಲ್ಲು EWS ಮತ್ತು OBC ಕ್ಯಾಂಡಿಡೇಟ್ಗೆ 1,000 ರೂಪಾಯಿ ಫೀಸ್ ಇರುತ್ತೆ. ಇನ್ನು ಮಹಿಳೆಯರು SC ST PWD, ಅಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಗಳಿಗೆ ಈ ಒಂದು ಅಪ್ಲಿಕೇಶನ್ನಿಂದ ಮಾನ್ಯತೆ ಕೊಡಲಾಗಿದೆ, ಅಂದರೆ ಫ್ರೀ ಆಫ್ ಕಾಸ್ಟ್ ಅಪ್ಲಿಕೇಶನನ್ನು ಹಾಕ್ಬೋದು. ಜನರಲ್ಲು EWS OBC ಜೆಂಟ್ಸ್ ಸ್ಟೂಡೆಂಟಿಗೆ ಮಾತ್ರ, ಅಂದರೆ ಗಂಡು ಮಕ್ಕಳಿಗೆ ಮಾತ್ರ 1,000 ರೂಪಾಯಿ ಫೀಸ್ ಇರುತ್ತೆ. ಹೆಣ್ಮಕ್ಳಿಗೆ ಮತ್ತು SC ST ಗಂಡು ಮಕ್ಕಳಾಗಿದ್ದರೂ ಕೂಡ ಅವ್ರಿಗೆ ಈ ಒಂದು ವಿನಾಯಿತಿಯನ್ನು ಕೊಡಲಾಗಿದೆ. ಮೇಡ್ ಆಫ್ ಪೇಮೆಂಟು ನೀವು ಆ್ಯಸ್ ಯೂಶುವಲ್ ಆನ್ಲೈನಲ್ಲೇ ಪೇಮೆಂಟ್ ಮಾಡಬೇಕಾಗುತ್ತೆ. ಯಾವುದೇ ರೀತಿ ಆಫ್ಲೈನು, ಚಲನು, ಬ್ಯಾಂಕು ಮತ್ತೊಂದು ಇರೋದಿಲ್ಲ. ನೀವು ಆನ್ಲೈನಲ್ಲೇ ಪೇಮೆಂಟನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟು ಸೆಲೆಕ್ಷನ್ ಪ್ರೋಸೆಸ್ ಹೇಗೆ ಅಂತ ನೋಡೋದಾದರೆ, ಇದಕ್ಕೆ ಖಂಡಿತವಾಗ್ಲೂ ಒಂದು ರಿಟರ್ನ್ ಎಕ್ಸಾಮ್ ಇರುತ್ತೆ, ಅಂದರೆ ರೈಟಿಂಗ್ ಎಕ್ಸಾಮ್, ಲಿಖಿತ ಪರೀಕ್ಷೆ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಲಿಖಿತ ಪರೀಕ್ಷೆಯನ್ನು ಬರೀಲೇಬೇಕಾಗುತ್ತೆ. ನೆಕ್ಸ್ಟ್ ಜೊತೆಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ಈ CBT ಇಂದೇನು ಹೊಸದಾಗಿ ಒಂದು ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದಾರೆ, ಈ ಹೋದ ವರ್ಷದಿಂದ CBT ಟೆಸ್ಟು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ. ನೀವು ಆನ್ಲೈನ್ ಸೆಂಟ್ರ್ಗಳಲ್ಲಿ ಇದೊಂದು ಅಟೆಂಡ್ ಮಾಡಿ ನೀವು ಪಾಸ್ ಮಾಡಬೇಕಾಗುತ್ತೆ. ಜೊತೆಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಇರುತ್ತೆ ಸ್ನೇಹಿತರೆ. ನೀವು ಖಂಡಿತವಾಗ್ಲೂ ನೀವು ಏನೇನು ಅಪ್ಲೈ ಮಾಡಿರ್ತೀರಲ್ಲ, ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿರ್ತೀರಲ್ಲ, ಪ್ರತಿಯೊಂದು ಡಾಕ್ಯುಮೆಂಟನ್ನು ಕೂಡ ವೆರಿಫಿಕೇಷನ್ ಮಾಡಲಾಗುತ್ತೆ. ಎಲ್ಲ ಒರಿಜಿನಾಲಿಟಿ ಕರೆಕ್ಟಾಗಿರಬೇಕು. ನೀವು ಅಪ್ಲಿಕೇಶನ್ ಹಾಕಿರೋದೊಂದು, ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದೊಂದು, ಅಲ್ಲಿಗೆ ಫಿಸಿಕಲ್ ಡಾಕ್ಯುಮೆಂಟ್ ತೊಗೊಂಡೋಗೋದೊಂದು, ಅದರ ಖಂಡಿತವಾಗ್ಲೂ ಅರ್ಜಿ ರಿಜೆಕ್ಟ್ ಆಗುತ್ತೆ. ಹಾಗಾಗಿ ನೀವು ಒರಿಜಿನಾಲಿಟಿ ಡಾಕ್ಯುಮೆಂಟನ್ನೇ ಅಪ್ಲೋಡ್ ಮಾಡಬೇಕು. ಯಾವುದು ಅಪ್ಲೋಡ್ ಮಾಡಿರ್ತೀರೋ ಅದೊಂದು ಫಿಸಿಕಲ್ ಕಾಪಿನ ಇಟ್ಕೊಂಡು ಅದನ್ನೇ ಪ್ರೊವೈಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಇದು ತುಂಬ ಇಂಪಾರ್ಟೆಂಟು, ಹೌ ಟು ಅಪ್ಲೈ, ಅಂದರೆ ಹೇಗೆ ಅಪ್ಲೈ ಮಾಡೋದು. ಮೊದಲಿದ್ದು ರೀಡ್ ದಿ ಅಫಿಷಿಯಲ್ AI ರಿಕ್ವೈರ್ಮೆಂಟ್ ನೋಟಿಫಿಕೇಷನ್ ಥ್ರೋಲಿ ಆ್ಯಂಡ್ ಎನ್ಶ್ಯೂರ್ ಯು ಮೀಟ್ ಎಲಿಜಿಬಿಲಿಟಿ ಕ್ರಿಟೀರಿಯಾ. ಅಂದರೆ ನೀವು ಎಲ್ಲ ನೋಟಿಫಿಕೇಷನನ್ನು ನೀಟಾಗಿ ಕ್ಲೀನಾಗಿ ಓದಿ ಅರ್ಥ ಮಾಡಿಕೊಂಡು, ಇನ್ ಕೇಸ್ ನೀವು ಎಲಿಜಿಬಲ್ ಆಗಿದ್ದರೆ ಮಾತ್ರ ಈ ಒಂದು ಅಪ್ಲಿಕೇಶನನ್ನು ಹಾಕಲಿಕ್ಕೆ ಮುಂದುವರಿಯಿರಿ. ಮೊದಲು ನೀವು ನೋಟಿಫಿಕೇಷನನ್ನು ಪೂರ್ತಿಯಾಗಿ ನೋಡಬೇಕಾಗುತ್ತೆ.
ಅರ್ಧ ನೋಡಿ ನೀವು ಅಪ್ಲಿಕೇಶನ್ ಹಾಕ್ತೀವಿ ಅಂತ ಹೋದರೆ ಅದು ಸಾಧ್ಯವಿಲ್ಲ. ಹಾಗಾಗಿ ನೀವು ಪೂರ್ತಿ ನೀಟಾಗಿ ನೋಟಿಫಿಕೇಷನನ್ನು ಓದ್ಕೊಳ್ಳಿ. ಎರಡನೇದಾಗಿ ಇನ್ನು ಮೊಬೈಲು ಮತ್ತು ಇಮೇಲ್ ಐ ಡಿ ಜೊತೆಗೆ ಎಲ್ಲ ಡಾಕ್ಯುಮೆಂಟ್ಗಳನ್ನು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ರೆಡಿಯಾಗಿ ನೀವು ಇಟ್ಕೊಳ್ಳೋದು ಒಳ್ಳೆಯದು. ಪ್ರತಿಯೊಂದು ಡಾಕ್ಯುಮೆಂಟು ಕೂಡ ಇರಬೇಕಾಗುತ್ತೆ. ಐ ಡಿ ಪ್ರೂಫ್ ಆಗಿರ್ಬೋದು, ಎಜುಕೇಷನ್ ಡೀಟೇಲ್ಸ್ ಆಗಿರ್ಬೋದು, ನಿಮ್ಮ ಫೋಟೋಗ್ರಾಫ್ ಆಗಿರ್ಬೋದು, ಎಕ್ಸ್ಪೀರಿಯನ್ಸ್ ಪ್ರೂಫ್ ಏನಾದರೂ ಇದ್ದರೆ ಅದನ್ನು ಆಗಿರ್ಬೋದು, ಡಿಗ್ರಿ ಡಿಪ್ಲೊಮೊ ಸರ್ಟಿಫಿಕೇಟ್ಗಳು ಪ್ರತಿಯೊಂದನ್ನು ನೀವು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಅಂದರೆ ಜೆರಾಕ್ಸ್ ಕಾಪಿ ಅಥವಾ ಒರಿಜಿನಲ್ ಕಾಪಿ ಇಷ್ಟಿಟ್ಕೊಂಡು ನೀವು ಅಪ್ಲಿಕೇಶನ್ನಿಗೆ ಕೈ ಹಾಕಬೇಕಾಗುತ್ತೆ. ನೆಕ್ಸ್ಟು ಅಪ್ಲಿಕೇಶನನ್ನು ನೀವು ಯಾವುದೇ ರೀತಿ ಆಫ್ಲೈನ್ ಆಗಿರೋದಿಲ್ಲ, ಖಂಡಿತವಾಗ್ಲೂ ಇದು ಆನ್ಲೈನ್ ಅಪ್ಲಿಕೇಶನ್ನೇ ಆಗಿರುತ್ತೆ. ನೀವು AAI ಸೀನಿಯರ್ ಆ್ಯಂಡ್ ಜೂನಿಯರ್ ಅಸಿಸ್ಟೆಂಟು ಆ ಲಿಂಕ್ ಮುಖಾಂತರ ನೀವೊಂದು ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ. ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಈ ಒಂದು ಅಪ್ಲಿಕೇಶನನ್ನು ಓಪನ್ ಮಾಡಿ ಈ ಅಪ್ಲಿಕೇಶನಲ್ಲಿ ಕೇಳಿರ್ತಕ್ಕಂಥ ಪ್ರತಿಯೊಂದು ಡಾಕ್ಯುಮೆಂಟ್ಸನ್ನು ಫುಲ್ಫಿಲ್ ಮಾಡಬೇಕಾಗುತ್ತೆ. ಎಲ್ಲ ಕಾಲಮ್ನು ಫುಲ್ಫಿಲ್ ಮಾಡಿ, ಎಸ್ಪೆಷಲಿ ಸ್ಟಾರ್ ಮಾರ್ಕ್ ಇರ್ತಕ್ಕಂಥ ಮ್ಯಾಂಡೇಟ್ರಿ ಆಗಿರ್ತಕ್ಕಂಥ ಕಾಲಮ್ಗಳನ್ನ ಯಾವುದೂ ಖಾಲಿ ಬಿಡೋಂಗಿಲ್ಲ, ಅಪ್ಲಿಕೇಶನ್ನು ಫಿಲ್ ಆಗೋದಿಲ್ಲ. ಹಾಗಾಗಿ ನೀವು ಮ್ಯಾಂಡೇಟ್ರಿ ಆಗಿರ್ತಕ್ಕಂಥವು ಎಲ್ಲವನ್ನು ಕೂಡ ಫುಲ್ಫಿಲ್ ಮಾಡಿ ನಂತರ ನಿಮ್ಮ ಫೋಟೋಗ್ರಾಫು ಮತ್ತು ಡಾಕ್ಯುಮೆಂಟನ್ನು ನೀಟಾಗಿ ಅದು ಕೇಳ್ತಕ್ಕಂಥ ರಿಕ್ವೈರಿ ಏನಿದೆ MB ಅಲ್ಲಿ ಕೊಟ್ಟಿರ್ತಾರೆ. ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅಪ್ಲಿಕೇಶನನ್ನು ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾದ್ರೆ ಅಲ್ಲಿ ಸೈಜ್ ಕೊಟ್ಟಿರ್ತಾರೆ. ನಿಮ್ಮದು PDF ಪ್ಲಸ್ JPG ಫಾರ್ಮ್ಯಾಟು ಸೈಜ್ ಎಷ್ಟಿರಬೇಕಂತ ಅದೇ ಸೈಜ್ನಲ್ಲೇ ಅದೇ ಫಾರ್ಮ್ಯಾಟ್ನಲ್ಲೇ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಮೊಬೈಲಲ್ಲಾದರೆ ಮೊಬೈಲಲ್ಲಿ ಮಾಡಿ, ಇಲ್ಲ ಆನ್ಲೈನ್ ಶಾಪಿಗೆ ಹೋಗಿ ಆನ್ಲೈನ್ ಶಾಪಲ್ಲಿ ಬೇಕಾದ್ರೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ನೆಕ್ಸ್ಟ್ ಅಪ್ಲಿಕೇಶನ್ ಫೀಸು ಅಷ್ಟೇ. ನೀವು ಡಾಕ್ಯುಮೆಂಟೆಲ್ಲ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಅಪ್ಲಿಕೇಶನ್ ಫೀ ಪೇಮೆಂಟ್ಗೆ ಹೋಗುತ್ತೆ. ನೀವು ಆ ಪೇಮೆಂಟನ್ನು ಆನ್ಲೈನ್ ಮುಖಾಂತರ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇನ್ನು ಇಫ್ ಅಪ್ಲಿಕೇಬಲ್ ಅಂದರೆ ಯಾರಿಗೆ ಫೀಸ್ ಅಪ್ಲೈ ಆಗುತ್ತೋ ಅವ್ರು ಖಂಡಿತವಾಗ್ಲೂ ಮಾಡಬೇಕಾಗುತ್ತೆ. ಇನ್ನು ಹೆಣ್ಮಕ್ಳಿಗೆ SC STನವ್ರಿಗೆ ಈ ಒಂದು ಅಪ್ಲಿಕೇಶನಿಂದ ವಿನಾಯಿತಿ ಕೊಡಲಾಗಿದೆ. ಹಾಗಾಗಿ ಅವರೇನು ಫೀಸ್ ಮಾಡೋ ಅವಶ್ಯಕತೆ ಇರಲ್ಲ. ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೋದು, ಡೈರೆಕ್ಟಾಗಿ ಲಿಂಕ್ ಓಪನ್ ಆಗುತ್ತೆ, ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ಬೋದು. ಪೇಮೆಂಟ್ ಇರೋರು ಪೇಮೆಂಟ್ ಮಾಡಿದ ತಕ್ಷಣ ಅದು ನೆಕ್ಸ್ಟ್ ಹೋಗುತ್ತೆ, ಇಲ್ಲಾಂದರೆ ನೆಕ್ಸ್ಟ್ ಹೋಗೋದಿಲ್ಲ. ನಂತರ ಸಬ್ಮಿಟ್ ಮಾಡಿ ಫುಲ್ಫಿಲ್ ಆದಮೇಲೆ ಫೀಸನ್ನು ಪೇಮೆಂಟ್ ಮಾಡಿ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ ನೀವು ಅಕ್ನಾಲಜ್ಮೆಂಟನ್ನು ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗುತ್ತೆ. ಇದು ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟು. ಯಾವಾಗ ಅಪ್ಲೈ ಮಾಡಬೇಕು? ಸರಿನಪ್ಪ, ಎಲ್ಲ ಡಾಕ್ಯುಮೆಂಟ್ ಎಲ್ಲ ರೆಡಿ ಇದೆ, ನಾವು ಎಲಿಜಿಬಿಲಿಟಿ ಎಲ್ಲ ನೋಡ್ಕೊಂಡಿದ್ದೀವಿ, ನಾವು ಎಲಿಜಿಬಲ್ ಆಗಿದ್ದೀವಿ, ನಾವು ಅಪ್ಲೈ ಮಾಡಬೇಕು. ಯಾವಾಗ? ಇದೇ ಡಿಸೆಂಬರ್ 12ನೇ ತಾರೀಕಿಂದ, ಅಂದರೆ 2025 ಡಿಸೆಂಬರ್ 12ನೇ ತಾರೀಕಿಂದ 2026 ಜನವರಿ 11ನೇ ತಾರೀಕಿನವರೆಗೆ, ಅಂದರೆ ಸತತವಾಗಿ 1 ತಿಂಗಳು ನಿಮಗೆ ಆನ್ಲೈನಲ್ಲಿ ಅಪ್ಲೈ ಮಾಡಲಿಕ್ಕೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಈ 1 ತಿಂಗಳಲ್ಲಿ ನೀವು ಯಾವಾಗ ಬೇಕಾದರೂ ಅಪ್ಲೈಯನ್ನು ಮಾಡಬಹುದು. ಡೌಟ್ ಇದ್ದರೆ ಇನ್ನೊಂದು ಸಲ ಕೇಳ್ಕೊಳ್ಳಿ. ನೆಕ್ಸ್ಟು ನಿಮಗೆ ಅಪ್ಲೈ ಮಾಡಲಿಕ್ಕೆ ಲಿಂಕ್ ಬೇಕಲ್ವಾ? ಸೊ ಇಲ್ಲಿ ಲಿಂಕು ಶೋ ಆಗುತ್ತೆ. ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಯಾವುದೇ ರೀತಿ ಲಿಂಕ್ ಓಪನ್ ಆಗೋಲ್ಲ. ಇದೇ ಅಫಿಷಿಯಲ್ ನೋಟಿಫಿಕೇಷನ್ ಲಿಂಕು PDF ಕೂಡ ನಾವು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ ಸ್ನೇಹಿತರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಗ್ರೂಪಿಗೆ ನೀವು ಜಾಯಿನ್ ಆದರೆ ಮಾತ್ರ ನಿಮಗೆ ಈ ಒಂದು ಅಪ್ಲೈ ಡೈರೆಕ್ಟ್ ಲಿಂಕು, ಅಫಿಷಿಯಲ್ ವೆಬ್ಸೈಟ್ ಲಿಂಕು ಪ್ಲಸ್ಸು PDF ಈ 3 ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗುತ್ತೆ. ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ನೀವು ಆ ಲಿಂಕ್ ಓಪನ್ ಮಾಡಿಕೊಂಡು ನಿಮಗೆ ಸ್ಕಿಲ್ ಇದೆ ನಾವು ನೋಡ್ಕೊತೀವಿ ಅಂದರೆ ನೀವು ಅಲ್ಲಿಂದ ನೋಟಿಫಿಕೇಷನ್ ಬೇಕಾದ್ರೂ ಡೌನ್ಲೋಡ್ ಮಾಡ್ಕೋಬೋದು. ಬೇಡಪ್ಪ ನಮಗೆ ತಲೆನೋವು ಯಾಕೆ, ರಿಸ್ಕ್ ಯಾಕೆ, ತಲೆ ಕೆಡಿಸ್ಕೊಳ್ಳಲ್ಲ ಅಂದರೆ ನೀವು ಗ್ರೂಪ್ ಹೋದರೆ ನಿಮಗೆ PDF ನೇರವಾಗಿ ಅಲ್ಲೇ ಸಿಗುತ್ತೆ, ನೀವು ಓದ್ಕೋಬೋದು ಸ್ನೇಹಿತರೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಿಮ್ಗೇನಾದರೂ ಇನ್ನೂ ಸ್ವಲ್ಪ ಕನ್ಫರ್ಮೇಷನ್ನು, ಕ್ಲಾರಿಫಿಕೇಷನ್ನು ಅಥವಾ ಡೌಟ್ಸ್ ಏನಾದರೂ ಇತ್ತು ಅಂದರೆ ನೀವು ನೇರವಾಗಿ ಕಮೆಂಟ್ ಮಾಡಿ. ಖಂಡಿತ ನಾನು ನಿಮಗೆ ರಿಪ್ಲೈ ಮಾಡೇ ಮಾಡ್ತೀನಿ ಸ್ನೇಹಿತರೆ. ಯಾವ ಕಮೆಂಟ್ಗೂ ಕೂಡ ನಾವು ರಿಪ್ಲೈ ಕೊಡದೇ ಇರೋದಿಲ್ಲ. ಹಾಗಾಗಿ ನೀವು ರಿಪ್ಲೈ ಮಾಡಿ, ಕಮೆಂಟ್ ಮಾಡಿ, ನಿಮಗೆ ವಿಷಯನ ತಿಳ್ಕೊಳ್ಳಿ. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.